ಜೈ ಹಿಂದ್. ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರತೇಶ್ ಪವಾರ್. ಇವತ್ತಿನಿಂದ SSC GD ಸಂಬಂಧಪಟ್ಟರು ಹಾಗೆ 2026 GK ಟಾಪ್ 20 ಪ್ರಾಕ್ಟೀಸ್ ಸೆಟ್ಟನ್ನು 1ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವತ್ತಿನಿಂದ ಪ್ರತಿದಿನ ನಿಮಗೆ SSC GD ಬಗ್ಗೆ GK ಟಾಪಿಕ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತ. ಇನ್ನೊಂದು ವಿಷಯ, ನಿಮಗೆ GK ಮಲ್ಟಿಪಲ್ ಚಾಯ್ಸ್ ಈ ರೀತಿ ಬೇಕಂತಂದರೆ ಈ ರೀತಿಯೂ ಕೂಡ ಮಾಡ್ಕೊತ ಹೋಗ್ತೀನಿ. ಇದು ಬೇಡ, ನಮಗೆ ಕರೆಂಟ್ ಅಫೇರ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಿಮಗೆ ಇದೇ ರೀತಿ ಬೇಕಂತಂದರೆ ಇದೇ ರೀತಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ಬೇಕಂತಂದರೆ ಕರೆಂಟ್ ಅಫೇರ್ಸ್ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮಗೆ ಯಾವ್ದು ಬೇಕು ಅಂತ ಒಂದು ಸರ್ತಿ ಕಮೆಂಟ್ ಮಾಡಿ. ಹಾಗಿದ್ರೆ ಟೈಮನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತೆ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್, ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ. (1925) ಕಾನ್ಪುರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕ್ವಶನ್. ಆಪ್ಷನ್ ಎ ಆನಿ ಬೆಸೆಂಟ್, ಆಪ್ಷನ್ ಬಿ ಸರೋಜಿನಿ ನಾಯ್ಡು, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ಸುಚಿತ್ರಾ ಕೃಪ್ಲಾನಿ. ಅದು ಶ್ವೇತಾ ಕೃಪ್ಲಾನಿ ಆಗಿದೆ, ಅದು ಸುಚಿತ್ರಾ ಕೃಪ್ಲಾನಿ. ನೋಡ್ರಿ ಯಾವ ಆಪ್ಷನ್ ಆಗುತ್ತೆ ನೋಡ್ರಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಯಾವ ಆಪ್ಷನ್ ಆಗುತ್ತೆ ಅಂತ ಕಮೆಂಟ್ ಮಾಡಿರಿ. ಹಾಗಿದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಸರೋಜಿನಿ ನಾಯ್ಡು. ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಯಾರಂತಂದ್ರೆ ಸರೋಜಿನಿ ನಾಯ್ಡು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಜೈನ್ ಧರ್ಮದ ಕೊನೆಯ ತೀರ್ಥಂಕರರು ಯಾರು ಅಂತ ಕ್ವಶನ್. ಆಪ್ಷನ್ ಎ ಋಷಭನಾಥ, ಆಪ್ಷನ್ ಬಿ ಪಾರ್ಶ್ವನಾಥ, ಆಪ್ಷನ್ ಸಿ ಮಹಾವೀರ, ಆಪ್ಷನ್ ಡಿ ಅರಿಷ್ಟನೇಮಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಕಮೆಂಟ್ ಮಾಡಿರಿ. ಆಪ್ಷನ್ ಎ ಅದ, ಬಿ ಅದ, ಸಿ ಅದ, ಡಿ ಅದ. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಮಹಾವೀರ ಎಂಬುದು ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್, ಮೂರನೇ ಪ್ರಶ್ನೆ. ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕ್ವಶನ್ ಇದೆ. ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಕರ್ನಾಟಕ. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ಸಿ ಗುಜರಾತ್ ಎಂಬುದು ಸರಿ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಕಾರ್ತಾಜ್ ವ್ಯವಸ್ಥೆಯು 16ನೇ ಶತಮಾನದಲ್ಲಿ ಯಾರಿಂದ ಜಾರಿಗೆ ಬಂದಿದ್ದಂಥ ಕ್ವಶನ್. ಆಪ್ಷನ್ ಎ ಬ್ರಿಟಿಷರು, ಆಪ್ಷನ್ ಬಿ ಫ್ರೆಂಚ್, ಆಪ್ಷನ್ ಸಿ ಪೋರ್ಚುಗೀಸರು, ಆಪ್ಷನ್ ಡಿ ಡಚ್ಚರು. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಪೋರ್ಚುಗೀಸರು ಎಂಬುದಂತ ಸರಿ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. 5ನೇ ಕ್ವಶನ್ ನೋಡ್ರಿ. ವಿಲಿಯಂ ಜೋನ್ಸ್ ಕಪ್ ಈ ಕೆಳಗಿನ ಯಾವ ಆಟ ಅಥವಾ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಐತಿ ನೋಡ್ರಿ. ಕ್ರೀಡೆಗೆ ಸಂಬಂಧಪಟ್ಟಂಥ ಕ್ವಶನ್ಸ ಭಾಳ ಬರ್ತಾವೆ. ಕರೆಂಟ್ ಅಫೇರ್ಸ್ ಇರ್ಬೋದು, ಆಟಕ್ಕೆ ಯಾವ ವ್ಯಕ್ತಿ, ಒಬ್ಬ ವ್ಯಕ್ತಿ ಹೆಸರು ಕೊಡ್ತಾರೆ, ಈ ಆಟಕ್ಕೆ ಆ ವ್ಯಕ್ತಿ ಯಾವ ಆಟಕ್ಕೆ ಸಂಬಂಧಿಸಿದ್ದಾನೆ ಅಂತ ಕೇಳ್ಬೋದು. ಇಲ್ಲಂತಂದರೆ ಆಟ ಕೊಟ್ಟು ಈ ಆಟಕ್ಕೆ ಸಂಬಂಧಿಸಿದ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಆಪ್ಷನ್ ಕೊಟ್ಟಿರ್ತಾನೆ. ಆಪ್ಷನ್ ನೋಡ್ರಿ. ಎ ಆಪ್ಷನ್ ಬಿಲಿಯಾರ್ಡ್ಸ್, ಬಿ ಆಪ್ಷನ್ ಬಾಸ್ಕೆಟ್ಬಾಲ್, ಸಿ ಆಪ್ಷನ್ ಬಾಕ್ಸಿಂಗ್, ಡಿ ಆಪ್ಷನ್ ಕ್ರಿಕೆಟ್. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಬಾಸ್ಕೆಟ್ಬಾಲ್ ಎಂಬುದು ನಮ್ಮದು ಸರಿ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಬಂದರು ಅಥವಾ ಟರ್ಮಿನಲ್ಗಳು ಪೆಸಿಫಿಕ್ ಮಹಾಸಾಗರದಲ್ಲಿ ಇಲ್ಲ ಅಂತ ಕೇಳ್ಕೊತಾರೆ. ಆಪ್ಷನ್ ಎ ಸಿಡ್ನಿ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಯೋಕೋಹಾಮಾ ಜಪಾನ್, ಆಪ್ಷನ್ ಸಿ ರಿಯೋ ಡಿ ಜನೈರೋ ಬ್ರೆಜಿಲ್, ಆಪ್ಷನ್ ಡಿ ಶಾಂಘೈ ಚೀನಾ.
ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಆಪ್ಷನ್ ಸಿ ರಿಯೋ ಡಿ ಜನೈರೋ ಇದು ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ವೈಸ್ರಾಯ್ ಲಾರ್ಡ್ ಕರ್ಜನ್ ಡ್ಯಾಶ್ರಲ್ಲಿ ಬಂಗಾಳವನ್ನು ವಿಭಜಿಸಿದರು ಅಂತ ಕ್ವಶನ್. ಬಂಗಾಳ ವಿಭಜನೆ ಯಾವ ಇಯರದಲ್ಲಿ ಆಯಿತು ಅಂತ ನೋಡ್ರಿ. ಆಪ್ಷನ್ ಎ 1404, ಆಪ್ಷನ್ ಬಿ ಆಪ್ಷನ್ ಎ 1904, ಆಪ್ಷನ್ ಬಿ 1903, ಆಪ್ಷನ್ ಸಿ 1905, ಆಪ್ಷನ್ ಡಿ 1902. ಇದರಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂತಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1905ರಲ್ಲಿ ಯಾರು ವಿಭಜನೆ ಮಾಡ್ತಾರಪ್ಪ ಅಂತಂದರೆ ವೈಸ್ರಾಯ್ ಲಾರ್ಡ್ ಕರ್ಜನ್ ಅವರು ಬಂಗಾಳ ವಿಭಜನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ನೋಡ್ರಿ. ಬ್ರಿಟಿಷ್ ಪೊಲೀಸರಿಂದ ಮುತ್ತಿಗೆ ಹಾಕಲ್ಪಟ್ಟಾಗ ಸ್ವಾತಂತ್ರ್ಯ ಹೋರಾಟಗಾರ ಚಂದ್ರಶೇಖರ್ ಆಜಾದ್ ಯಾವ ನಗರದಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡನು ಅಂತ ಕ್ವಶನ್. ಆಪ್ಷನ್ ಎ ಜಬಲ್ಪುರ್, ಆಪ್ಷನ್ ಬಿ ಕಾನ್ಪುರ್, ಆಪ್ಷನ್ ಸಿ ಅಲಹಾಬಾದ್, ಆಪ್ಷನ್ ಡಿ ಭೋಪಾಲ್. ಇದರಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂತಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಆಪ್ಷನ್ ಸಿ ಅಲಹಾಬಾದ್ ಎಂಬುದು ನಮ್ಮದು ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಸಹಕಾರ ಸಂಘಗಳ ಉತ್ತೇಜನಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್. ಆಪ್ಷನ್ ಎ 43A, ಆಪ್ಷನ್ ಬಿ 43B, ಆಪ್ಷನ್ ಸಿ 31A, ಆಪ್ಷನ್ ಡಿ 31B. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಆಗಪ್ಪ ಅಂತಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಯಾವುದು ರೈಟ್ ಆಗ್ತದೆ? ಬಿ ಈಸ್ ದ ರೈಟ್ ಆನ್ಸರ್, 43B. ಓಕೆ, ನೆಕ್ಸ್ಟ್ ಕ್ವಶನ್. 10ನೇ ಕ್ವಶನ್ ನೋಡ್ರಿ. ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ಛತ್ತೀಸ್ಗಢ. ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತಂದರೆ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತದೆ ಇದು ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತಂದರೆ ಇದು ಕರ್ನಾಟಕ ರಾಜ್ಯದಲ್ಲಿದೆ. ಬಂಡೀಪುರ ಕರ್ನಾಟಕ. ನ್ಯಾಷನಲ್ ಪಾರ್ಕ್ ಮೇಲೆ ಒಂದು ಕ್ವಶನ್ಸ್ ಪಕ್ಕಾ ಬರ್ತದೆ. ರಾಷ್ಟ್ರೀಯ ಉದ್ಯಾನವನ ಒಂದು ಕ್ವಶನ್ನ ಪಕ್ಕಾ ಬರ್ತದೆ, ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. 2019ರ ಪ್ರತಿಷ್ಠಿತ ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಿಗೆ ಈ ಕೆಳಗಿನ ಯಾರು ನಾಮನಿರ್ದೇಶನಗೊಂಡಿದ್ದಾರೆ ಅಂತ ಕ್ವಶನ್ ಇದೆ. ಆಪ್ಷನ್ ಎ ಅನಿರ್ಬನ್ ಚಟರ್ಜಿ, ಆಪ್ಷನ್ ಬಿ ಪಂಕಜ್ ಅಡ್ವಾಣಿ, ಆಪ್ಷನ್ ಸಿ ದ್ವಿತಿ ಚಂದ್, ಆಪ್ಷನ್ ಡಿ ವಿನೇಶ್ ಫೊಗಾಟ್. ಇದರಲ್ಲಿ ಸರಿಯಾದ ಉತ್ತರ ಯಾವಾಗುತ್ತಂದ್ರೆ ಡಿ ಆಪ್ಷನ್ ಈಸ್ ರೈಟ್ ಆಗ್ತದೆ. ಆಪ್ಷನ್ ಡಿ ವಿನೇಶ್ ಫೊಗಾಟ್. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಸುದ್ದಿ ಚಳವಳಿಯ ಸ್ಥಾಪಕರು ಯಾರು ಅಂತ ಕೇಳ್ತಾರೆ. ಸುದ್ದಿ ಚಳವಳಿಯ ಸ್ಥಾಪಕರು ಯಾರಂತ ಕ್ವಶನ್ ಇದೆ. ಆಪ್ಷನ್ ಎ ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ್, ಆಪ್ಷನ್ ಸಿ ಈಶ್ವರ್ ಚಂದ್ ವಿದ್ಯಾಸಾಗರ್, ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಸ್ವಾಮಿ ದಯಾನಂದ್ ಸರಸ್ವತಿ ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002 ಭಾರತದ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ವಿಧಿಯನ್ನು ಸೇರಿಸಿತು ಅಂತ ಕ್ವಶನ್ ಇದೆ. ಆಪ್ಷನ್ ಎ 21A, ಆಪ್ಷನ್ ಬಿ 39A, ಆಪ್ಷನ್ ಸಿ 20A, ಆಪ್ಷನ್ ಡಿ 56C. ಇದರಲ್ಲಿ ಸರಿಯಾದ ಉತ್ತರ ಯಾವಾಗುತ್ತೆ ಅಂತಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 21A ಎಂಬುದು ನಮ್ಮದು ಸರಿ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್.
ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಸರಕು ವ್ಯಾಪಾರ ಅಭಿವೃದ್ಧಿ ಪೋರ್ಟಲ್ ಅನ್ನು ಯಾವ ಕೇಂದ್ರ ಸಚಿವಾಲಯ ಆರಂಭಿಸಿತು ಅಂತ ಕ್ವಶನ್ ಇದೆ. ಆಪ್ಷನ್ ಎ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಆಪ್ಷನ್ ಬಿ ರೈಲ್ವೆ ಸಚಿವಾಲಯ, ಆಪ್ಷನ್ ಸಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ ಡಿ MSME ಸಚಿವಾಲಯ ಅಂತ ಆಪ್ಷನ್ ಅದಾವ. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ ಬಿ ಇಸ್ ಸರಿಯಾದ ಉತ್ತರ. ಆಪ್ಷನ್ಸ್ ಬಿ ರೈಲ್ವೆ ಸಚಿವಾಲಯ. ಓಕೆ, ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ನಿಧನರಾದ ಲೆಜೆಂಡರಿ ಗಾಯಕ ಮತ್ತು ಸಂಗೀತ ನಿರ್ದೇಶಕ ಪ್ರಫುಲ್ಕರ್ ಅವರು ಯಾವ ರಾಜ್ಯದವರು ಅಂತ ಕೇಳ್ತಾರೆ. ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಒರಿಸ್ಸಾ, ಆಪ್ಷನ್ ಸಿ ಬಿಹಾರ್, ಆಪ್ಷನ್ ಡಿ ಜಾರ್ಖಂಡ್. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅವು ಸಂಗೀತ ನಿರ್ದೇಶಕ ಪ್ರಫುಲ್ರವರು ಯಾವ ರಾಜ್ಯದವರಪ್ಪ ಅಂತಂದ್ರೆ ಒರಿಸ್ಸಾ ರಾಜ್ಯದವರು. ಓಕೆ, ನೆಕ್ಸ್ಟ್ ಕ್ವಶನ್. ಹಂಪಿ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ ಕೇಳ್ತಾರೆ. ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಹಾರಾಷ್ಟ್ರ. ಇದು ಯಾವ ರಾಜ್ಯದಲ್ಲಿದೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿದೆ ಹಂಪಿ. ಓಕೆ, ನೆಕ್ಸ್ಟ್ ಕ್ವಶನ್. 2026 ಜನವರಿ 26 ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಯಾವ ರಾಜ್ಯದ ಟ್ಯಾಬ್ಲೋ ಮೊದಲ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕ್ವಶನ್. ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ರಾಜಸ್ಥಾನ್. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶ ಎಂಬುದಂತ ಸರಿ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳ್ತಾರೆ. ಪ್ರೋಟೀನ್ ಫ್ಯಾಕ್ಟರಿ ಆಫ್ ಸೆಲ್. ಆಪ್ಷನ್ ಎ ಮೈಟೋಕಾಂಡ್ರಿಯಾ, ಆಪ್ಷನ್ ಬಿ ರೈಬೋಸೋಮ್ಸ್, ಆಪ್ಷನ್ ಸಿ ಲೈಸೋಸೋಮ್ಸ್, ಆಪ್ಷನ್ ಡಿ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ರೈಬೋಸೋಮ್ಸ್. ಯಾವುದಾಗುತ್ತೆ ರೀ? ರೈಬೋಸೋಮ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದಂತ ಕೇಳ್ತಾರೆ. ಆಪ್ಷನ್ ಎ 1885, ಆಪ್ಷನ್ ಬಿ 1905, ಆಪ್ಷನ್ ಸಿ 1915, ಆಪ್ಷನ್ ಡಿ 1920. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 1885. ಆಪ್ಷನ್ ಎ ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್. ಡ್ಯುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳ್ತಾರೆ. ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಟೆನ್ನಿಸ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಫುಟ್ಬಾಲ್ ಎಂಬುದು ನಮ್ಮದು ಸರಿ ಉತ್ತರ ಆಗ್ತದೆ. ಓಕೆ, ಇದು ಲಾಸ್ಟ್ ಕ್ವಶನ್ ಆಯಿತು. ಇನ್ನು ನೆಕ್ಸ್ಟ್, ಇಲ್ಲಿವರೆಗೂ ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮಗೆ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಕರೆಂಟ್ ಅಫೇರ್ಸ್ ಬೇಕು ಅಥವಾ ಇದೇ ಥರ ಪ್ರಾಕ್ಟೀಸ್ ಸೆಟ್ ಬೇಕು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಟಾಪ್ 20 ಅಥವಾ ಟಾಪ್ 30, ಟಾಪ್ 50 ಈ ರೀತಿ ಮಾಡ್ಕೊತಾ ಹೋಗ್ತೀನಿ. ಇದು ಬೇಡ, ಕರೆಂಟ್ ಅಫೇರ್ಸ್ ಬೇಕು ಅಂತಂದರೆ ನಿಮಗೆ ಪ್ರತಿದಿನ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೊತಾ ಹೋಗ್ತೀನಿ. ಓಕೆ, ಇಷ್ಟು ಹೇಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.